ನಮಸ್ತೆ ಪೇರೆಂಟ್ಸ್. ಈ ವಿಡಿಯೋ ಪೋಷಕರು ಹಾಗೂ ಮಕ್ಕಳಿಗಾಗಿ ಮಾಡಿರುವಂಥದ್ದು. ದಯವಿಟ್ಟು ಪೂರ್ತಿ ವಾಚ್ ಮಾಡಿ. ಈ ವಿಡಿಯೋ ನೋಡಿದಾಗ ಅಥವಾ ಕೇಳಿದಾಗ ನಿಮಗೆ ಇದೆಲ್ಲ ನಮಗೆ ಗೊತ್ತಿದೆ ಅಂತ ಅನಿಸ್ಬೋದು, ಬಟ್ ಫಾಲೋ ಎಷ್ಟೋ ಜನ ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ಕೇಳಿ ಪೂರ್ತಿಯಾಗಿ. ಈಗ ನಾವು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎಂಬ ಗಾದೆಯನ್ನು ಕೇಳಿದ್ದೇವೆ. ಹಾಗೆಯೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋದು ಕೂಡ ಕೇಳಿದ್ದೇವೆ ಅಲ್ವಾ? ಅಲ್ಲಿಗೆ ಇದು ಸುಳ್ಳಲ್ಲ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ನೋಡಿ, ನಾವು ಚಿಕ್ಕಂದಿನಲ್ಲಿರೋ ಮಕ್ಕಳುಗಳನ್ನು ಅಂದರೆ ನಿಮ್ಮ ಮನೆಯ ಮಕ್ಕಳುಗಳನ್ನು ಏನೇ ತಪ್ಪು ಮಾಡಿದ್ರೂ ಕೂಡ ಇದು ಸರಿ ಇದು ತಪ್ಪು ಅಂತ ತಿದ್ದದೇ ಇದ್ದರೆ ಆಗುವಂಥ ತೊಂದರೆ ಏನಂತಂದರೆ, ಮಹಾಭಾರತದಲ್ಲಿರೋ ಕೌರವರಂತೆ. ಏನು ಧೃತರಾಷ್ಟ್ರನ ಮಕ್ಕಳು, ಅವ್ರನ್ನ ನೋಡಿದಾಗ ಎಲ್ಲರೂ ಕೂಡ ಆ ಕಥೆಗಳನ್ನು ಕೇಳಿದಾಗ ಬೈಯೋದು ಯಾರಿಗೆ? ನಾವೆಲ್ಲ ಕೌರವರಿಗೆ. ಯಾಕೆ ಅಂದರೆ ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಕೊಡ್ದಲೇ ಸುಳ್ಳು, ಮೋಸ, ದಯೆ ಇಲ್ಲದೆ ಇರೋದು. ಏಕೆಂದರೆ ಪ್ರಜೆಗಳಿಗೆಲ್ಲ ಹಿಂಸೆ ಕೊಡ್ತಾ ಇದ್ರು ಅವರು. ಈಗ ನಮ್ಮ ಮಕ್ಕಳು ಕೂಡ ಎಷ್ಟೋ ಜನ ನೋಡಿ ಬೇರೆ ಮಕ್ಕಳಿಗೆ ಕಂಡವ್ರ ಮಕ್ಕಳಿಗೆ ಹೊಡಿತಾ ಇರ್ತಾರೆ, ಸುಮ್ಮನೆ ಹೊಡಿತಾ ಇರ್ತಾರೆ. ಏನಕ್ಕೆ ಹೊಡಿತಾರೆ ಅನ್ನೋದು ಗೊತ್ತಿಲ್ಲ, ಹೊಡಿತಾ ಇರ್ತಾರೆ. ಆದರೆ ನಮ್ಮ ಮಕ್ಕಳು ಸರಿ ಅಂತ ಎಷ್ಟೋ ಜನ ವಹಿಸ್ಕೊಳ್ಳೋರು ಇದ್ದಾರೆ ಪೇರೆಂಟ್ಸ್. ಈ ರೀತಿ ಕೌರವರು ದುಷ್ಟ ಬುದ್ಧಿಗಳನ್ನು ಹೊಂದಿದ್ರು. ಅವ್ರಿಗೂ ಕೂಡ ಓದಿದ್ದಾರೆ ಮಕ್ಕಳು, ಗುರುಕುಲಕ್ಕೆ ಹೋಗಿ ಓದಿರೋದು ಪಾಂಡವರು ಕೌರವರು ಇಬ್ಬರೂ ಕೂಡ. ಆದರೆ ಇವರಲ್ಲಿ ತಂದೆ ತಾಯಿಯಾಗಿ ಹೇಳ್ಕೊಡ್ಬೇಕಾದ್ದನ್ನು ಅವರು ಹೇಳ್ಕೊಡ್ಲಿಲ್ಲ. ಹಾಗಾಗಿ ಅವರು ದುಷ್ಟರಾದರು. ಪಾಂಡವರಾದರೆ ತಂದೆ ತಾಯಿ ಕೂಡ ಅಷ್ಟೇ ಸದ್ಗುಣಗಳುಳ್ಳವರು. ಹಾಗಾಗಿ ಮಕ್ಕಳುಗಳು ಕೂಡ ಸದ್ಗುಣ ಉಳ್ಳವರಾದರು. ಅವರು ಸರಿ ತಪ್ಪು ಧರ್ಮ ನಿಷ್ಠೆ ಏನು, ಸರಿ ತಪ್ಪು ಏನು, ಧರ್ಮದ ನಿಷ್ಠೆಯಿಂದ ನಡೆಯೋದಾಗಿರ್ಬೋದು, ಇದೆಲ್ಲವನ್ನು ಕಲಿಸ್ತಾ ಬಂದರು. ಹಾಗಾಗಿ ಅವ್ರಿಗೆ ಸದ್ಗುಣಗಳುಳ್ಳವರವರು, ಒಳ್ಳೆಯ ಜನ. ಅದಕ್ಕೆ ಅವ್ರಿಗೆ ಧರ್ಮಕ್ಕೆ ಜಯನೇ ಸಿಕ್ಕಿದ್ದು. ಹಾಗಾಗಿ ದೇವರು ಕೂಡ ಅವ್ರ ಜೊತೆ ಇದ್ದರು. ಹಾಗೆ ಇಲ್ಲಿ ನಮ್ಮ ಮಕ್ಕಳಿಗೂ ನಾನು ನಿಮಗೆ ಹೇಳೋದೇನಂತಂದರೆ, ದಯವಿಟ್ಟು ಹೆಜ್ಜೆಗೂ ಆಗುವಂಥ ತಪ್ಪುಗಳನ್ನು ಸಣ್ಣ ಮಕ್ಕಳು ಅಂತ ಬಿಡಬೇಡಿ. ಗಿಡದಲ್ಲೇ ಬಗ್ಸಿ ಹಾಗಂತ ಬಡ್ದು ಹಿಂಸೆ ಕೊಡೋದು ಬೇಡ. ಹೇಳಿ, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆಯ ಪೆಟ್ಟು ಅನ್ನೋ ಒಂದು ಗಾದೆನ ಮೊದಲೇ ಮಕ್ಕಳಿಗೆ ಹೇಳಿ. ನೀನು ಜಾಣ ಹಾಕ್ತೀಯೋ ದಡ್ಡ ಹಾಕ್ತೀಯೋ, ಅಮ್ಮನ ಕೆಲವು ಒದೆ ತಿನ್ನಬಾರ್ದು ಅಂದರೆ ಹೇಳೋದು ಕೇಳಬೇಕು, ಇದು ತಪ್ಪು ಇದು ಸರಿ ಅನ್ನೋದನ್ನು ಹೇಳ್ಕೊಡಿ ಮಕ್ಕಳಿಗೆ. ಇದರಿಂದ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ, ಅರ್ಥ ಮಾಡ್ಕೊಳ್ತಾರೆ. ದೊಡ್ಡವರಾದವ್ರನ್ನ ಕಲಿಸೋದಕ್ಕೆ ಸಾಧ್ಯ ಇಲ್ಲ ನಾವು, ಆದರೆ ಮಕ್ಕಳು ಕಲಿತಾರೆ. ಹಾಗಾಗಿ ದಯವಿಟ್ಟು ಹೇಳ್ಕೊಡಿ. ಇಲ್ಲ ಹೇಳ್ಕೊಡೋಕ್ಕೆ ಸಮಯ ಇಲ್ಲ, ನಮಗೆ ಕೆಲಸಕ್ಕೆ ಹೋಗ್ತೀವಿ, ಈ ಥರ ಎಲ್ಲ ಇದ್ದಾಗ ಆದಷ್ಟು ಅಬ್ಸರ್ವ್ ಮಾಡಿ. ಸ್ಕೂಲ್ಗಳಲ್ಲಿ ಆಗಾಗ ಪೇರೆಂಟ್ಸ್ ಟೀಚರ್ನ ಭೇಟಿ ಮಾಡಿ, ಮಗನ ಬಿಹೇವಿಯರ್ ಮಗಳ ಬಿಹೇವಿಯರ್ ಹೇಗಿದೆ ಅನ್ನೋದನ್ನು ಕೇಳ್ತಾ ಇರಿ. ಹಾಗೆ ಮಕ್ಕಳ ಜೊತೆ ಸ್ನೇಹದಿಂದ ಸಾಟರ್ಡೆ ಸಂಡೇ ಟೈಮ್ ಇರುತ್ತಲ್ಲ, ಮಾತನಾಡಿ. ಸ್ಕೂಲಲ್ಲಿ ಏನು ನಡೆಯುತ್ತೆ, ಹೇಗಿರುತ್ತೆ, ಪ್ರತಿದಿನ ಕೇಳ್ಕೋಬೇಕು. ಅದನ್ನೆಲ್ಲ ನೀವು ನೈಸಾಗಿ ಪ್ರೀತಿಯಿಂದ ಕೇಳ್ಕೊಳ್ಬೇಕು ಅವ್ರ ಹತ್ರ. ಇನ್ನು ಕೆಲವು ಮಕ್ಕಳು ತುಂಬ ರೂಢಾಗಿ ಬಿಹೇವ್ ಮಾಡ್ತಾರೆ. ಮನೆಯಲ್ಲಿ ಗಲಾಟೆ ಮಾಡೋದು, ಜಗಳ ಮಾಡೋದು, ಹೇಳೋದು ಕೇಳದೆ ಇರೋದು, ಅಪ್ಪ ಅಮ್ಮಂಗಾಗಲಿ ತಮ್ಮಂಗಾಗಲಿ ತಂಗಿಗಾಗಲಿ ಹಿಂದಕ್ಕೆ ತಿರ್ಕೊಂಡು ತುಂಬ ಹೊಡೆಯೋದು. ಈ ಥರ ಎಲ್ಲ ಮಾಡೋ ಮಕ್ಕಳಿಗೆ ಏನಪ್ಪ ಮಾಡೋದು, ಹೆಂಗಪ್ಪ ಕಲಿಸೋದು ಅಂತ ಎಷ್ಟೋ ಪೇರೆಂಟ್ಸಿಗೆ ತಲೆ ನೋವಿದೆ ಅದು ಆ ವಿಚಾರದಲ್ಲಿ. ಹಾಗಿತ್ತಾ ಮಾನಸಿಕ ತಜ್ಞರಿರ್ತಾರೆ, ಮಕ್ಕಳ ಮಾನಸಿಕ ತಜ್ಞರುಗಳು. ಅವ್ರ ಹತ್ರ ಭೇಟಿ ಮಾಡಿ. ಅಯ್ಯೋ ನನ್ನ ಮಕ್ಕಳೇನು ಹುಚ್ಚರ, ನಾನ್ಯಾಕೆ ಭೇಟಿ ಮಾಡಬೇಕು ಅಂತ ದಯವಿಟ್ಟು ಅಂದ್ಕೋಬೇಡಿ. ಈ ಮಾನಸಿಕ ತಜ್ಞರನ್ನ ಭೇಟಿ ಮಾಡೋದು ಕಾರಣ ಇಷ್ಟೇ, ಮಕ್ಕಳಿಗೆ ಏನು ಅವಶ್ಯಕತೆ ಇದೆ, ಯಾಕೆ ಮಗು ಆ ಥರ ಬಿಹೇವ್ ಮಾಡ್ತಾಯಿದೆ, ಯಾರಿಂದ, ಪ್ರತಿಯೊಂದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಮನಸ್ಸನ್ನು ಅರಿತಾರೆ, ತಿಳಿತಾರೆ ಮಕ್ಕಳ ಮನಸ್ಸನ್ನು. ಹಾಗಾಗಿ ನಿಮ್ಮ ಹತ್ರ ಹೇಳ್ಕೊಳ್ದೇ ಇರೋದನ್ನ ಅವ್ರ ಬಾಯಿ ಬಿಡಿಸ್ತಾರೆ ಮಕ್ಕಳಿಂದ. ಅವ್ರ ಮೂಲಕ ಮಗುಗೆ ಏನು ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದನ್ನು ತಿಳ್ಕೊಳ್ಬೋದು ನೀವು. ಮಕ್ಕಳಿಗೆ ಈಗ ಏನು ನಾವು ಅಕಾಡೆಮಿಕ್ ಎಜುಕೇಷನ್ ಕೊಡಿಸ್ತಾ ಇದ್ದೀವೋ ಇದು ಕೂಡ ಜೀವನಕ್ಕೆ ಆಧಾರ. ಏಕೆಂತಂದರೆ ಒಳ್ಳೆಯ ಕೆಲಸ ಸಿಗಬೇಕು, ಸೊಸೈಟಿ ಜೊತೆ ಹೇಗೆ ಮಾತಾಡಬೇಕು, ಹೇಗಿರಬೇಕು, ಹೀಗೆ ಕೆಲವೊಂದು ವಿಚಾರಗಳನ್ನು ನಾವು ಈ ಒಂದು ಎಜುಕೇಷನಿಂದ ತಿಳ್ಕೊಳ್ಬೋದು. ಆದರೆ ನೀತಿ ಶಿಕ್ಷಣವು ಸ್ಕೂಲ್ಗಳಲ್ಲಿ ಹೇಳ್ಕೊಡಲ್ಲ. ಇದು ಕಲಿಯೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಸ್ವಾಭಿಮಾನದಿಂದ ಬದುಕೋದು ಗೊತ್ತಾಗುತ್ತೆ, ಧೈರ್ಯವಾಗಿ ಬದುಕೋದು ಗೊತ್ತಾಗುತ್ತೆ. ಹಾಗೆಯೇ ಸಮಾಜಕ್ಕೂ ಮಾದರಿ ಹಾಕ್ತಾರೆ. ಅಂದರೆ ಆಗಾಗ ಸುಳ್ಳು ಹೇಳೋದು ಬಿಡ್ತಾರೆ. ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳ್ಳತನ ಮಾಡೋದು, ಹೊಟ್ಟೆ ಕಿಚ್ಚು, ಅಸೂಯೆ, ಮದ ಮತ್ಸರ ಇದೆಲ್ಲ ಏನಿದೆ ಎಷ್ಟೋ ಕಡಿಮೆ ಆಗುತ್ತೆ. ಅದಕ್ಕಾಗಿ ನಾವು ಪ್ರತಿನಿತ್ಯ ಒಂದೊಂದು ನೀತಿ ಕಥೆಗಳನ್ನು ಹೇಳಬೇಕು ಮಕ್ಕಳಿಗೆ. ಆ ಕಥೆಗಳನ್ನು ಕೇಳ್ತಾ ಮಕ್ಕಳು ತುಂಬ ಬದಲಾಗ್ತಾರೆ. ಆ ಬದಲಾವಣೆ ನೀವು ನೋಡ್ಬೋದು.
ಇನ್ನೂ ಕೆಲವು ಪೇರೆಂಟ್ಸ್ ಇದ್ದಾರೆ, ಮನೆಯಲ್ಲಿ ಮನೆ ಕೆಲಸನೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಬೇರೆಯವ್ರ ಜೊತೆ ಕೂತು ಕಾಲಹರಣ ಮಾಡೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ಮಕ್ಳುಗಳ ಕಡೆ ಗಮನ ಕೊಡಲ್ಲ. ಅವ್ರು ರೋಡಲ್ಲಿ ಓಡಾಡ್ತಿರ್ತಾರ ಅಥವಾ ಎಲ್ಲಿಗೆ ಹೋದರೂ ಎಲ್ಲ ಆಟಾಡ್ತಿದ್ದಾರೆ ಅದನ್ನು ಕೂಡ ವಿಚಾರಿಸಲ್ಲ. ಏನು ಜಗಳ ಮಾಡ್ತಿದ್ದಾರೆ, ಏನಕ್ಕೆ ಫೈಟಿಂಗ್ ಮಾಡ್ತಿದ್ದಾರೆ ಏನನ್ನು ಕೇಳಲ್ಲ. ಇಲ್ಲ ಸುಮ್ಮನೆ ಹೊಡೆದ್ಬಿಡೋದು, ಸುಮ್ಮನೆ ಬೈತಾ ಇರೋದು, ಇದೆಲ್ಲ ಏನಾಗುತ್ತೆ ಅಂದರೆ ಮಕ್ಕಳ ಮನಸ್ಸಿಗೆ ಪ್ರಭಾವ ಬೀರುತ್ತೆ. ನೋಡಿ, ಈ ಥರ ಮಕ್ಕಳುಗಳ ಮೇಲೆ ಗಮನ ಕೊಡಲಿಲ್ಲ ಅಂತ ಅಂದರೆ ದಯವಿಟ್ಟು ಮಕ್ಕಳು ಮಾಡ್ಕೊಳ್ಳೇಬೇಡಿ. ಇಲ್ಲ ಮಾಡ್ಕೊತೀವ, ಸರಿ ತಪ್ಪು ಹೆಜ್ಜೆ ಹೆಜ್ಜೆಗೂ ತಿಳಿಸ್ತಾ ಬನ್ನಿ. ಪ್ರತಿನಿತ್ಯ ನೀತಿ ಕಥೆಗಳನ್ನು, ಪ್ರತಿನಿತ್ಯ ಸ್ಟೋರಿ ಟೈಮ್ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ನೀತಿ ಕಥೆಗಳನ್ನು, ಆಧ್ಯಾತ್ಮದ ಕಥೆಗಳನ್ನು ತುಂಬ ಇದ್ದಾವೆ. ಸ್ವಾಮಿ ವಿವೇಕಾನಂದರದ್ದಾಗಿರ್ಬೋದು, ರಾಮಕೃಷ್ಣ ಪರಮಹಂಸರ ಆಗಿರ್ಬೋದು, ಈ ರೀತಿ ತುಂಬ ರೀತಿಯ ಕಥೆ ಪುಸ್ತಕಗಳಿದೆ. ಒಂದೊಂದು ದಿನವೂ ಒಂದೊಂದು ಕತೆ ಹೇಳ್ತಾ ಬನ್ನಿ. ಆ ಕತೆ ಅವರಿಗೆ ಸ್ಫೂರ್ತಿನೂ ಆಗುತ್ತೆ. ನೀತಿ ಶಿಕ್ಷಣವೇ ಇಲ್ಲದೆ ಇರೋ ಮಕ್ಕಳು ನಾಳೆ ಮನೆಯಲ್ಲಿ ಕೊಲೆನೂ ಮಾಡ್ಬೋದು, ಕಳ್ಳತನ ಮಾಡ್ಬೋದು, ಸುಳ್ಳು, ಮೋಸ, ದರೋಡೆ, ವಂಚನೆ, ಮುಖ್ಯವಾಗಿ ಬೇರೆಯವ್ರನ್ನ ನೋಡೋದು, ಹೊಟ್ಟೆ ಕಿಚ್ಚು ಪಡೋದು, ಅಸೂಯೆ ಪಡೋದು, ನನ್ನ ಹತ್ರ ಇಂಥದ್ದಿದೆ ಅಂದರೆ ನನ್ನ ಹತ್ರನೂ ಇದಿದೆ ಅಂತ ಹೇಳೋದು, ಇದೆಲ್ಲ ಕೆಟ್ಟ ಗುಣಗಳು. ಇದು ನಮ್ಮಲ್ಲೂ ಕೂಡ ಇದೆ, ಬದಲು ಮಾಡಿಕೊಳ್ಬೇಕು. ಮಕ್ಕಳಿಗೂ ಇದು ತಪ್ಪು ಅಂತ ತಿಳಿಸ್ಬೇಕು. ಇದೇ ನೀತಿ ಪಾಠಗಳು. ದಯವಿಟ್ಟು ಅದನ್ನು ಕಲಿಸಿ ನಮ್ಮ ಮಕ್ಕಳು ಸಮಾಜಕ್ಕೆ ಮಾದರಿ ಆಗೋ ಥರ ಮಾಡಿ. ಸಮಾಜಕ್ಕೆ ಮಾದರಿ ಆಗೋದಿರಲಿ, ಮನೆಗೆ ಮಾದರಿ ಹಾಕ್ತಾರೆ. ಮನೆಗೆ ಮಾದರಿ ಆದರೆ ಸಾಕಲ್ಲ, ಸಮಾಜಕ್ಕೆ ಮಾದರಿ ಹಾಕ್ತಾರೆ. ಹಾಗಾಗಿ ದಯವಿಟ್ಟು ಮಾದರಿಯನ್ನಾಗಿಸಿ ಮಕ್ಕಳನ್ನು. ಇಂಥ ಮೌಲ್ಯತೆ ಇರುವಂಥ ವಿಚಾರಗಳು ಅವ್ರ ಮನಸ್ಸಿಗೆ ಕೊಳ್ತಾರೆ. ಹಾಗಾಗಿ ದಯವಿಟ್ಟು ಮೌಲ್ಯತೆಯುಳ್ಳ ವಿಚಾರಗಳನ್ನು ಅವ್ರಿಗೆ ಹೇಗಿರಬೇಕು, ನಮಸ್ತೆ. ಹ್ಯಾಪಿ ಖುಷಿಯಾಗಿರಬೇಕು. ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿದ್ದರೆ ನಾವು ವಿ ಲುಕ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಇರ್ತೀವಿ. ಸೊ ನಿಮ್ಗೆ ಹೇಗಿಷ್ಟ? ನಿಮಗೆ ಖುಷಿಯಾಗಿ ಕ್ಯೂಟಾಗೆ. ಎಸ್, ಎಲ್ಲರೂ ವಾವ್ ಖುಷಿಯಾಗಿದ್ರೆ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಕಾಣ್ತಾರೆ ಅಲ್ವಾ? ಎಲ್ಲರೂ ಚೆನ್ನಾಗಿ ಕಾಣಬೇಕು. ಮತ್ತು ಇನ್ನೊಂದು, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ.